ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷದಲ್ಲಿ 2025ರಲ್ಲಿ ಗೌರ್ಮೆಂಟ್ ಹಾಲಿಡೇಸ್ ಮತ್ತು ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ ಯಾವ್ಯಾವ ಇದೆ ಅಂತ ನೋಡೋಣ. ಫಸ್ಟ್ ಮೊದಲನೇದಾಗಿ ಗೌರ್ಮೆಂಟ್ ಹಾಲಿಡೇಸ್ ಸಾರ್ವತ್ರಿಕ ರಜಾ ದಿನಗಳು ಯಾವ್ಯಾವು ಅಂತಂದರೆ, ಜನವರಿಯಲ್ಲಿ 14ನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಇದೆ. ಫೆಬ್ರವರಿಯಲ್ಲಿ 26ನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಇದೆ. ಮಾರ್ಚಲ್ಲಿ 31ನೇ ತಾರೀಕು ರಂಜಾನ್ ಹಬ್ಬ ಇದೆ. ಏಪ್ರಿಲಲ್ಲಿ 10ನೇ ತಾರೀಕು ಗುರುವಾರ ಮಹಾವೀರ ಜಯಂತಿ. ಏಪ್ರಿಲ್ 14ಕ್ಕೆ ಸೋಮವಾರ ಅಂಬೇಡ್ಕರ್ ಜಯಂತಿ. ಏಪ್ರಿಲ್ 18 ಶುಕ್ರವಾರ ಗುಡ್ ಫ್ರೈಡೆ. ಏಪ್ರಿಲ್ 30 ಬುಧವಾರ ಬಸವ ಜಯಂತಿ. ಮೂಲಕ 4 ದಿನ ರಜೆಗಳು ಏಪ್ರಿಲಲ್ಲಿದೆ, ಸಾರ್ವತ್ರಿಕ ರಜಾ ದಿನಗಳು. ಮೇನಲ್ಲಿ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಗುರುವಾರ ಬಂದಿದೆ. ಮತ್ತು ಜೂನ್ನಲ್ಲಿ 7ನೇ ತಾರೀಕು ಶನಿವಾರ ಬಕ್ರೀದ್ ಇದೆ. ಮತ್ತು ಆಗಸ್ಟಲ್ಲಿ ಬಂದ್ಬಿಟ್ಟು 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇದೆ. ಆಗಸ್ಟಲ್ಲಿ 27ನೇ ತಾರೀಕು ಗಣೇಶ ಹಬ್ಬ ಇದೆ. ಸೆಪ್ಟೆಂಬರ್ನಲ್ಲಿ 5ನೇ ತಾರೀಕು ಶುಕ್ರವಾರ ಈದ್ ಮಿಲಾದ್ ಇದೆ. ಅಕ್ಟೋಬರಲ್ಲಿ 1ನೇ ತಾರೀಕು ಬುಧವಾರ ವಿಜಯದಶಮಿ ಆಯುಧ ಪೂಜೆ ಮಹಾನವಮಿ ಹಬ್ಬ ಇದೆ. ಹಾಗೂ ಅಕ್ಟೋಬರಲ್ಲಿ ಗುರುವಾರ 2ನೇ ತಾರೀಕು ಗಾಂಧಿ ಜಯಂತಿ ಇದೆ. ಅಕ್ಟೋಬರಲ್ಲಿ 7ನೇ ತಾರೀಕು ಮಂಗಳವಾರ ಮಹರ್ಷಿ ವಾಲ್ಮೀಕಿ ಜಯಂತಿ ಇದೆ. ಅಕ್ಟೋಬರಲ್ಲಿ 20ನೇ ತಾರೀಕು ಸೋಮವಾರ ನರಕ ಚತುರ್ದಶಿ ಇದೆ. ಅಕ್ಟೋಬರ್ 22 ಬುಧವಾರ ಬಲಿಪಾಡ್ಯಮಿ ಅಥವಾ ದೀಪಾವಳಿ ಹಬ್ಬ ಇದೆ. ನವೆಂಬರಲ್ಲಿ 1ನೇ ತಾರೀಕು ಶನಿವಾರ ಕನ್ನಡ ರಾಜ್ಯೋತ್ಸವ ಇದೆ. ಡಿಸೆಂಬರ್ನಲ್ಲಿ 25ನೇ ತಾರೀಕು ಗುರುವಾರ ಕ್ರಿಸ್ಮಸ್ ಹಬ್ಬ ಇದೆ. ಇಷ್ಟು ತನಕ ಹೇಳಿರೋವೆಲ್ಲ ವರ್ಕಿಂಗ್ ಡೇಸಲ್ಲಿ ಬಂದಿರತಕ್ಕಂಥ ರಜಾ ದಿನಗಳು, ಸಾರ್ವತ್ರಿಕ ರಜಾ ದಿನಗಳು. ಕೆಲವು ಹಬ್ಬಗಳು, ರಾಜ್ಯೋತ್ಸವಗಳು ಸಂಡೇ ದಿನ ಬಂದಿದೆ. ಅವು ಯಾವ ಹಬ್ಬ ಅಂತಂದರೆ, ಜನವರಿಯಲ್ಲಿ 26ನೇ ತಾರೀಕು ಗಣರಾಜ್ಯೋತ್ಸವ ಸಂಡೇ ಬಂದಿದೆ. ಯುಗಾದಿ 30ನೇ ತಾರೀಕು ಮಾರ್ಚಲ್ಲಿ ಸಂಡೇ ಬಂದಿದೆ. ಮೊಹರಂ ಹಬ್ಬ ಕೂಡ ಜುಲೈಯಲ್ಲಿ ಸಂಡೇ ಬಂದಿದೆ. ಸೆಪ್ಟೆಂಬರಲ್ಲಿ ಮಹಾಲಯ ಅಮಾವಾಸ್ಯೆ ಸಂಡೇ ಬಂದಿದೆ 21ನೇ ತಾರೀಕು. ಹಾಗೂ 2ನೇ ಶನಿವಾರದಂದು ರಜಾ ದಿನ ಇರೋ ಪ್ರಯುಕ್ತ ಕನಕದಾಸರ ಜಯಂತಿ ನವೆಂಬರ್ 8ರಂದು ಬಂದಿದೆ. ಇದು 2ನೇ ಶನಿವಾರ. ಇವೆಲ್ಲ ರಜಾ ದಿನಗಳಲ್ಲಿ ಬಂದಿರುವ ಹಬ್ಬಗಳು, ಜಯಂತಿಗಳು. ಈಗ ಪರಿಮಿತ ರಜೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ RH, ಇವು ವರ್ಷದಲ್ಲಿ 2 ದಿನ ಹಾಕ್ಕೋಬೋದು. ಇವು ಬಂದುಬಿಟ್ಟು ಕೆಲವು ಮತ ಧರ್ಮಗಳಿಗೆ ಸಂಬಂಧಪಟ್ಟಿರ್ತವೆ. ಇವು ತಮಗೆ ಸಂಬಂಧಪಟ್ಟ ಮತ ಬಾಂಧವರು ವರ್ಷದಲ್ಲಿ 2 ದಿನ ಯಾವಾಗ ಬೇಕಾದರೂ ಹಾಕ್ಕೋಬೋದು, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಿನಗಳಲ್ಲಿ. ಇದರ ಬಗ್ಗೆ ನಿಮಗೆ ಗೊತ್ತಾಗಬೇಕಂತಂದರೆ, ಬೆಂಗಳೂರು ಮುದ್ರಣಾಲಯ ಕ್ಯಾಲೆಂಡ್ರಲ್ಲಿ ಸಿಮೆಂಟ್ ಕಲರಲ್ಲಿ ಶೇಡ್ ಮಾಡಿರ್ತಾರೆ. ಅವು ಎಲ್ಲವೂ RH ಅವು ಯಾವ್ಯಾವ ಇದಾವೆ ಅಂತ ನೋಡಿ. ನೂತನ ವರ್ಷಾರಂಭ 1ನೇ ತಾರೀಕು ಜನವರಿ, ಹೋಳಿ ಹಬ್ಬ, ಮತ್ತು ಬುದ್ಧ ಪೂರ್ಣಿಮಾ, ವರಮಹಾಲಕ್ಷ್ಮಿ ವ್ರತ, ಕೃಷ್ಣ ಜನ್ಮಾಷ್ಟಮಿ, ಈ ವಿಶ್ವಕರ್ಮ ಜಯಂತಿ, ತುಲಾ ಸಂಕ್ರಮಣ, ಗುರುನಾನಕ್ ಜಯಂತಿ, ಉತ್ತರಿ ಹಬ್ಬ, ಈ ಥರ ಇವು 2 ಪರಿಮಿತ ರಜೆ ಅಥವಾ ರಿಸ್ಟ್ರಿಕ್ಟೆಡ್ ಹಾಲಿಡೇಸ್ ಮತ್ತು ನಿರ್ಬಂಧಿತ ರಜೆ ಅಂತ ಕೂಡ ಕರೀತಾರೆ. ಇಲ್ಲಿ ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ. ರಾಮನವಮಿ, ಬ್ರಹ್ಮಶ್ರೀ ನಾರಾಯಣವರ ಗುರು ಜಯಂತಿ ಭಾನುವಾರ ಬರ್ತವೆ ಅಂತೆ. ಅವಕ್ಕೂ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಭಾನುವಾರ ಬರ್ತವೆ. ಮತ್ತು ಕೆಲವು ಯುಜುರ್ ಉಪಕರ್ಮ 2ನೇ ಶನಿವಾರದಿಂದ ಬರುವುದರಿಂದ ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ಆದ್ದರಿಂದ ಅವು ರಜೆ ದಿನಗಳಾಗೇ ಇರ್ತವೆ. ಪರಿಮಿತ ರಜೆ ಲಿಸ್ಟ್ ಇದೆಲ್ಲ ಇದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಸರ್ಕಾರಿ ಕೆಲಸ ಆಫೀಸ್ಗಳಿಗೆ ಅಲಿಯುವಾಗ ವರ್ಕಿಂಗ್ ಡೇಸಲ್ಲಿ ಹೋಗಲು ಅನುಕೂಲವಾಗುತ್ತದೆ. ಆದ್ದರಿಂದ ಇದನ್ನು ಅಪ್ಲೋಡ್ ಮಾಡಲಾಗಿದೆ. ಇದು ಸಾರ್ವಜನಿಕರಿಗೂ ಹಾಗೂ ಸರ್ಕಾರಿ ನೌಕರರಿಗೂ ಅನುಕೂಲವಾಗುತ್ತದೆ. ಶಿಕ್ಷಕರಿಗೆ ಸಂಬಂಧಪಟ್ಟಿದ ರಜಾ ಪಟ್ಟಿ ಬೇರೆ ಇರುತ್ತದೆ. ಇದನ್ನು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ನೌಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ